ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರ ಗ್ರೂಪ್ ಸೇರ್ಪಡೆಗೆ ಹಸಿರು ನಿಶಾನೆ ತೋರಿದ ರಾಜಶೇಖರ ಗೌಡ ಚಾಮನಹಳ್ಳಿ. ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರ ನಡೆದು ಬಂದ ಹೋರಾಟದ ಧ್ವನಿ ಸುರುಳಿ ಬಿಡುಗಡೆಗೊಳಿಸಿದ ನಾಗರೆಡ್ಡಿ ಗೌಡ ಹತ್ತಿಕುಣಿ. ನಿಸ್ವಾರ್ಥಿಯಿಂದ ಸೇವೆ ಬಯಸುವವರು ಅಭಿಮಾನಿ ಬಳಗಕ್ಕೆ ಸೇರ್ಪಡೆಗೆ ಸ್ವಾಗತ. ಉಮೇಶ್ ಕೆ ಮುದ್ನಾಳ್ ಯಾದಗಿರಿ ನಗರದ ಚಿತ್ತಾಪುರ ರಸ್ತೆಯಲ್ಲಿ ಇರುವಂತಹ ಆಂಜನೇಯನ ದೇವಸ್ಥಾನದಲ್ಲಿ ಹನುಮಾನ್ ಜಯಂತಿ ಪ್ರಯುಕ್ತವಾಗಿ ದಿನಾಂಕ 2/4/2026 ಗುರುವಾರ ಬೆಳಗ್ಗೆ 9ಕ್ಕೆ ಹನುಮಾನ್ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ನಡೆದು ಬಂದ ಹೋರಾಟದ ಧ್ವನಿ ಸುರುಳಿ ಬಿಡುಗಡೆ ಮಾಡಿ ನಾಗರೆಡ್ಡಿ ಗೌಡ ಹತ್ತಿಕುಣಿ ಮಾತನಾಡಿ, ಉಮೇಶ್ ಕೆ ಮುದ್ನಾಳ್ ಅವರು ನಿರಂತರ ಹೋರಾಟ ಮಾಡಿ ಬಡವರಿಗೆ ಧ್ವನಿಯಾಗಿ ಸಾರ್ವಜನಿಕರಿಗೆ ಮೂಲ ಸೌಲಭ್ಯ ಕೊಡಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾ ಹೊರಟಿದ್ದಾರೆ. ಇನ್ನು ಇವರಿಗೆ ದೇವರು ಹೆಚ್ಚಿನ ಸೇವೆ ಮಾಡಲು ಶಕ್ತಿ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ ಎಂದಿದ್ದಾರೆ. ನಂತರ ಜಗದೀಶ್ ಹಿರೇಮಠ್ ಅವರು ಗ್ರೂಪ್ ಲಿಂಕ್ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಉಮೇಶ್ ಕೆ ಮುದ್ನಾಳ್ ಅಭಿಮಾನಿ ಬಳಗದ ಜಿಲ್ಲಾದ್ಯಂತ ಯಾದಗಿರಿ, ಶಹಾಪುರ, ಗುರುಮಡ್ಕಲ್, ಸುರಪುರ, ವಡಗೇರ, ಗುರುಮಡ್ಕಲ್ ಈ ತಾಲೂಕುಗಳ ಪ್ರತ್ಯೇಕ ತಾಲೂಕು ಲೋಗೋಗಳ ಕೆಳಗಡೆ ಲಿಂಕ್ ಒತ್ತೋದ್ರ ಮೂಲಕ ಗ್ರೂಪಿಗೆ ಸೇರಬೇಕು ಅಂತ ತಿಳಿಸಿದ್ರು. ಇದೇ ವೇಳೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರ ಅಭಿಮಾನಿ ಬಳಗ ಮಾಡ್ತಾ ಇರುವ ಉದ್ದೇಶ, ನಮ್ಮ ಜಿಲ್ಲೆಯಲ್ಲಿ ಕಟ್ಟಕಡೆಯ ವ್ಯಕ್ತಿಗೆ, ಕೃಷಿ ಕೂಲಿ ಕಾರ್ಮಿಕರಿಗೆ ಸೂಕ್ತ ಮೂಲಭೂತ ಸೌಕರ್ಯ ಒದಗಿಸುವುದರ ಜೊತೆ ಶಿಕ್ಷಣದ ಜಾಗೃತಿ ಮತ್ತು ನೊಂದವರ ಅನ್ಯಾಯಕ್ಕೊಳಗಾದವರಿಗೆ ಕಣ್ಣೀರು ಒರೆಸುವಂತಹ ಕೆಲಸ ಈ ಅಭಿಮಾನಿ ಬಳಗ ಮಾಡಲಿದೆ. ಇದರಲ್ಲಿ ಸೇರ್ಪಡೆ ಆಗಲು ನಿಸ್ವಾರ್ಥಿಯಿಂದ ಸೇವೆ ಬಯಸುವವರು, ದುಶ್ಚಟದಿಂದ ದೂರವಿರುವವರು, ಸಾಮಾಜಿಕ ಕಳಕಳಿ ಉಳ್ಳವರು ತಕ್ಷಣ ಸೇರ್ಪಡೆ ಆಗಬಹುದು ಅಂತ ತಿಳಿಸಿದ್ರು. ಮುಂದಿನ ದಿನದಲ್ಲಿ ಹಂತವಾಗಿ ಸಭೆಯನ್ನ ಮಾಡಿ ಗ್ರಾಮ, ತಾಲೂಕು, ಹೋಬಳಿ ಘಟಕಗಳ ಸಂಚಾಲಕರನ್ನಾಗಿ ನೇಮಿಸಲು ಅಭಿಮಾನಿ ಬಳಗದ ಸಮಿತಿ ನಿರ್ಧರಿಸಲಿದೆ ಎಂದಿದ್ದಾರೆ. ಉಮೇಶ್ ಕೆ ಮುದ್ನಾಳ್ ಅಣ್ಣನವರ ಇವತ್ತೊಂದು ಧ್ವನಿ ಸುರುಳಿಯ ಒಂದು ಕ್ಯಾಸೆಟ್ ಮತ್ತು ಲೋಗೋವನ್ನು ತಾಲೂಕಾದಾದ್ಯಂತ ಎಲ್ಲ ತಾಲೂಕು ಯಾದಗಿರಿ ಜಿಲ್ಲೆಯಾದ್ಯಂತ ಒಂದು ಬಿಡುಗಡೆ ಮಾಡಿದ್ದೀವಿ. ಇವತ್ತು ಉಮೇಶ್ ಕೆ ಮುದ್ನಾಳ್ ಅಭಿಮಾನಿಗಳ ಬಳಗದ ವತಿಯಿಂದ ಒಂದು ಸಣ್ಣದಾಗಿ ಇವತ್ತು ಒಂದು ಸ್ಟಾರ್ಟ್ ಮಾಡಿದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ನೊಂದವರ ಇದಕ್ಕೆ ನಮ್ಮ ಮಾದರಿ ಆಗೋಂಥ ಕೆಲಸ, ಎಲ್ಲರಿಗೆ ಸಹಾಯ ಮಾಡೋಂಥ ಕೆಲಸ ಇದು ಉಮೇಶ್ ಕೆ ಮುದ್ನಾಳ್ ಅಣ್ಣನವರು ಬಳಗ ಮಾಡ್ತದೆ. ಇದು ಸಮಿತಿ ರಚನೆ ಆಗುತ್ತೆ. ಇದಕ್ಕೆ ಎಲ್ಲರೂ ಯಾರು ಬೇಕಾದರೂ ಜಾಯ್ನ್ ಆಗ್ಬೋದು. ಒಳ್ಳೆಯವರು, ಒಳ್ಳೆ ಅಭಿಮಾನವಂತವರು, ಒಳ್ಳೆ ಕೆಲಸ ಮಾಡೋವಂಥವ್ರು, ನಿರಂತರ ಜನರ ಸೇವೆಗೆ ಮಾಡ್ತಕ್ಕಂಥವ್ರು. ಇಂದು ಉಮೇಶ್ ಕೆ ಮುದ್ನಾಳ್ ಸರ್ ಅವರ ಏನೋ ಒಂದು ಅಭಿಮಾನಿಗಳ ಬಳಗವನ್ನು ರಚನೆ ಮಾಡೋಕ್ಕೋಸ್ಕರ ಒಂದು ಧ್ವನಿ ಸುರುಳಿಯ ಬಿಡುಗಡೆಯ ಮುಖಾಂತರ ಇಂದು ಒಂದು ಅಭಿಮಾನಿಗಳ ಬಳಗ ಸೇರ್ಪಡೆಗೆ ಚಾಲನೆ ನೀಡಲಾಯಿತು. ವಿಷಯ ಏನಪ್ಪ ಅಂದರೆ, ಈ ಒಂದು ಅಭಿಮಾನಿಗಳು ಆಗುವವರು ಇದ್ದರೆ ಅದು ಒಂದು ಜಾತಿ, ಧರ್ಮ, ಸಣ್ಣ ವಯಸ್ಸು, ದೊಡ್ಡ ವಯಸ್ಸು ಅಂತ ಏನಿಲ್ಲ. ಸಾಮಾಜಿಕ ಸೇವೆ ಮಾಡುವ ಒಂದು ಇಚ್ಛೆ ಇರಬೇಕಷ್ಟೇ. ಯಾರಾದರೂ ಇಚ್ಛೆ ಉಳ್ಳುವವರು ಈ ಒಂದು ಅಭಿಮಾನಿಗಳ ಬಳಗದ ಸೇರ್ಬೋದು. ಇನ್ನೊಂದು ಏನಪ್ಪ ಅಂದರೆ, ಈ ಅಭಿಮಾನಿಗಳ ಬಳಗ ಸೇರುವವರು ಯಾರು ದುರ್ಚಟ ಇರಬಾರ್ದು,
ಯಾವುದೇ ಒಂದು ಆಸೆ ಇರಬಾರ್ದು ಮತ್ತು ಗೌರ್ಮೆಂಟ್ ನೌಕರಸ್ಥರಾಗಿರಬಾರ್ದು. ಯಾರಾದರೂ ಬಂದು ಈ ಒಂದು ಅಭಿಮಾನಿ ಬಳಗ ಸೇರ್ಬೋದು. ಸೇರೋ ಉದ್ದೇಶ ಏನಪ್ಪ ಅಂತಂದ್ರೆ, ಯಾರು ಮೂಲಭೂತ ಸೌಕರ್ಯವನ್ನು ಪಡೆದುಕೊಳ್ಳಲು ಯಾರು ವಿಫಲರಾಗಿರ್ತಾರ ಅವರು ಮೂಲಭೂತ ಸೌಕರ್ಯನ ಪಡೆದುಕೊಳ್ಬೋದು. ಮತ್ತು ಈ ಒಂದು ಅಭಿಮಾನಿ ಬಳಗದಲ್ಲಿ ಸೇರಿದ್ರಪ್ಪ ನೀವಪ್ಪ ಅಂದ್ರೆ ನಿಮಗೊಂದೊಂದು ದೊಡ್ಡ ಸ್ವಾತಂತ್ರ್ಯ, ಏನೋ ಒಂದು ಸಾಧನೆ ಮಾಡಿದ ಥರ ಒಂದು ಫೀಲಿಂಗ್ ಬರ್ತದೆ. ನೀವು ಒಂದು ಸರ್ತಿ ಈ ಅಭಿಮಾನಿಗಳ ಬಳಗದಲ್ಲಿ ಜಾಯ್ನ್ ಆಗುವ ಉದ್ದೇಶ ಇಷ್ಟೇ. ಒಂದು ಲಿಂಕ್ ಬರ್ತದೆ ನಿಮ್ಗೆ ವಾಟ್ಸಪ್ ಮುಖಾಂತರ. ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಅಭಿಮಾನಿಗಳ ಬಳಗದ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಧನ್ಯವಾದಗಳು. ಆಂಜನೇಯ ಬೆಳಗೆರೆ. ಅಭಿಮಾನಿ ಬಳಗದ ಲೋಗೋ ಬಿಡುಗಡೆ ಆಗಿರ್ತಕ್ಕಂಥದ್ದು ವಿಶೇಷವಾಗಿ ಸುರ್ಪುರು, ಶಹಾಪುರ, ಹುಣಸಗಿ, ವಡಿಗೇರ, ಯಾದಗಿರಿ, ಗುರುಮುಟ್ಕಲ್ ಸೇರಿ ಎಲ್ಲ ತಾಲೂಕುದೇನೋ ಸಪ್ರೇಟ್ ಲೋಗೋ ಮಾಡಿ ಅದು ಈ ಅಭಿಮಾನಿ ಬಳಗದಲ್ಲಿ ಸೇರ್ಪಡೆ ಆಗ್ತಕ್ಕಂಥ ವ್ಯಕ್ತಿಗಳು ದುರ್ಚಟಲಿಂದ ದೂರ ಇರಬೇಕು, ಜಾಗೃತರಿರಬೇಕು. ಯಾವುದೇ ಥರ ಏನದಂದರೆ ಅದು ಮಾಡೋ ಉಚಿತವಾಗಿ ನಿಸ್ವಾರ್ಥಲಿಂದ ಸೇವೆ ಮಾಡ್ತಕ್ಕಂಥವ್ರು ಅವರು ಆ ಲಿಂಕ್ ಪುಷ್ ಮಾಡಿದ್ರೆ ಸಾಕು, ಆ ಗ್ರೂಪ್ನಲ್ಲಿ ಸೇರ್ಪಡೆ ಆಗ್ತಕ್ಕಂಥ ಕೆಲಸದ ಈ ಅಭಿಯಾನ ಏನದಂತಂದ್ರೆ ಅಭಿಮಾನಿ ಬಳಗದ ಏನದ ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ಗ್ರಾಮೀಣ ಭಾಗ ಅಭಿವೃದ್ಧಿ ಆಗಬೇಕು, ನೊಂದವರ ಪರವಾಗಿರ್ತಕ್ಕಂಥ ಈ ಅಭಿಯಾನ ಬಳಗ ಇದು. ಹಂಗಾಗಿ ಇದು ಗ್ರಾಮೀಣ ಭಾಗದಲ್ಲಾಗಿರ್ಬೋದು, ನಗರದಲ್ಲಿ ಆಗಿರ್ಬೋದು, ಮೂಲ ಸೌಕರ್ಯಕ್ಕೆ ಪ್ರಮುಖತೆ ಆದ್ಯತೆ, ಮತ್ತು ರೈತರ ಪರವಾಗಿ ಹೋರಾಟ, ಮತ್ತು ಜನಸಾಮಾನ್ಯರ ಶಿಕ್ಷಣ, ಆರ್ಥಿಕವಾಗಿ ಶಿಕ್ಷಣವಾಗಿ ನಮ್ಮ ಜಿಲ್ಲೆಯ ಹೆಸರು ಬರಬೇಕಂತಕ್ಕಂಥದ್ದು ಇದು ನಿರಂತರವಾಗಿ ಹೋರಾಟ ಮಾಡೋದು ಉದ್ದೇಶದಿಂದ ಈ ಅಭಿಮಾನಿ ಬಳಗ ರಚನೆ ಆಗಿರ್ತಕ್ಕಂಥದ್ದು. ಇವತ್ತೇನದಂದರೆ ಅಭಿಮಾನಿ ಬಳಗದ ಧ್ವಜಾರೋಹಣ ಮಾಡೋದ್ರ ಮುಖಾಂತರ ಚಾಲನೆ ನೀಡಿರ್ತಕ್ಕಂಥ ರಾಜಶೇಖರ್ ಸರ್ ಅವರು. ಆಮೇಲೆ ಏನದಂದರೆ ಇದು ಒಂದು ಏನಂದ್ರೆ ನಮ್ಮ ಅಭಿಯಾನದ ಇದು ಹೋರಾಟದ 18 ವರ್ಷದ ಹೋರಾಟದ ನಿರಂತರ ಹೋರಾಟದಿಂದ ಒಂದು CD ರಚನೆ ಆಗಿರ್ತಕ್ಕಂಥ CD ಕೂಡ ಇವತ್ತು ಬಿಡುಗಡೆ ಮಾಡಿದ್ವಿ. ಇವತ್ತು ಲೋಗೋಗೋಸ್ಕರ ಇವತ್ತು ವಿನೂತನವಾಗಿ ಇವತ್ತು ಅಭಿಯಾನ ಕಾರ್ಯಕ್ರಮ. ಈ ಅಭಿಯಾನದಲ್ಲಿ ಯಾರಾದರೂ ಸೇರ್ಪಡೆ ಆಗ್ಬೋದು. ಶೀಘ್ರದಲ್ಲಿ ಮುಂದಿನ ದಿವಸದಲ್ಲಿ ಅವ್ರನ್ನೆಲ್ಲ ಒಂದು ಕಡೆಗೆ ಸೇರಿಸಿ ಸಭೆ ಮಾಡಿ ಅದು ಸಮಿತಿ ಮುಖಾಂತರ ಅವ್ರಿಗೆ ರಚನೆ ಮಾಡಿ ಅವ್ರಿಗೆ ಏನಂತ ಜಾಗೃತಿಪಡಿಸ್ತಕ್ಕಂಥ ಕೆಲಸ ಮಾಡೋದೇ ಇದರ ಉದ್ದೇಶ ಅದ. ಕಾರ್ಯಕ್ರಮಕ್ಕೂ ಮುಂಚೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರ ಗ್ರೂಪ್ ಸೇರ್ಪಡೆಗೆ ಹಸಿರು ನಿಶಾನೆ ತೋರಿದ ರಾಜಶೇಖರ ಗೌಡ ಚಾಮನಹಳ್ಳಿ. ಇದೇ ಸಂದರ್ಭದಲ್ಲಿ ಶರಣಗೌಡ, ನಾಗೇಂದ್ರಪ್ಪ, ಚಂದ್ರಶೇಖರ್, ಸಾಹಿಬ್ ರೆಡ್ಡಿ, ಶರಣಗೌಡ, ಜಾಮಣ್ಣ, ಅಯ್ಯಣ್ಣಗೌಡ, ಶರಣು, ರಫೀಕ್ ಪಟೇಲ್, ರಾಮು ರಾಠೋಡ್, ಬಾಬಾಖಾನ್, ಭೀಮಶಂಕರ್, ಆಂಜನೇಯ, ಪವನ, ಸಾಬಣ್ಣ, ಭಾಗಣ್ಣ, ದೇವೇಂದ್ರಪ್ಪ, ಮಲ್ಲಣ್ಣ, ದೇವರಾಜ್, ಶಂಕರ, ಸೋನಾರ್, ಸಿದ್ದಪ್ಪ, ಭೀಮರಾಯ್, ಸಾಯಿಬಣ್ಣ, ಸಾಬಯ್ಯ, ಶರಣು ಸೇರಿ ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.